ನಟಿ ರನ್ಯಾ ರಾವ್ ಬಂಧನದ ಬಳಿಕವೂ ಕೂಡ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಆಗ್ತಾ ಇರುವಂಥ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಗಳು ಕಡಿಮೆಯಾಗಿಲ್ಲ. ಬದಲಾಗಿ ಮತ್ತೆ ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇರುವಂಥ ಪ್ರಕರಣ ಮತ್ತೊಂದು ಬೆಳಕಿಗೆ ಬಂದಿದೆ. ಅಂಧ ವ್ಯಕ್ತಿಯೊಬ್ಬರ ಬಳಿ 3 kg 995 ಗ್ರಾಂ ಚಿನ್ನ ಇತ್ತು, ಅಕ್ರಮವಾಗಿ ತಂದಿರೋರು. ದುಬೈನಿಂದ ಆಗಮಿಸಿದ್ರು ಅಂಧ ವ್ಯಕ್ತಿಯೊಬ್ಬರು, ಕಣ್ಣು ಕಾಣದವರು. ಅವರ ಬಳಿ 3 kg 995 ಗ್ರಾಂ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ಮಾಡಿದಾಗ ಇದು ಪತ್ತೆಯಾಗಿದೆ. 3.44 ಕೋಟಿ ಮೌಲ್ಯದ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಅಕ್ರಮ ಚಿನ್ನ ಸಾಗಾಣೆ ಆರೋಪದಡಿ ಪ್ರಕರಣವೂ ಕೂಡ ದಾಖಲಾಗಿದೆ. ಏರ್ಪೋರ್ಟ್ನ ಕಸ್ಟಮ್ಸ್ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವ್ಯಾಪಕವಾಗಿ ಚಿನ್ನ ಕಳ್ಳ ಸಾಗಾಣೆಯಾಗ್ತಿದೆ ಅನ್ನೋ ಅನುಮಾನ ಮೂಡೋದಕ್ಕೆ ಈ ಘಟನೆಗಳು ಕಾರಣ ಆಗ್ತಾ ಇದ್ದಾವೆ. ಯಾಕಂತಂದ್ರೆ ಮೊನ್ನೆ ರನ್ಯಾ ರಾವ್ 14 kg ಚಿನ್ನದೊಂದಿಗೆ ಅರೆಸ್ಟ್ ಆಗಿದ್ರು. ಇವತ್ತು ಮತ್ತೊಬ್ಬ ವ್ಯಕ್ತಿ, ಅಂಧ ವ್ಯಕ್ತಿಯೊಬ್ಬರು ದುಬೈನಿಂದ ಬಂದು ಇಳಿದಿದ್ದಾರೆ. ಈ ವೇಳೆ ಅವರ ಬಳಿ 3 kg 995 ಗ್ರಾಂ ಚಿನ್ನ ಪತ್ತೆಯಾಗಿದೆ. 3 ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿದೆ. ಸೊ ಇದು ಅವರನ್ನು ಉಪಯೋಗಿಸಿಕೊಂಡಿದ್ದಾರೇನೋ ಅನ್ನೋ ಅನುಮಾನ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಒಂದು ಯಾವುದೋ ದೊಡ್ಡ ಸಿಂಡಿಕೇಟ್ ಕಾರ್ಯಾಚರಿಸ್ತಾ ಇದೆ. ದುಬೈನಿಂದ ಚಿನ್ನ ತಂದು ಇಲ್ಲಿ ಯಾರಿಗೆ ಮಾರಾಟ ಮಾಡಲಾಗ್ತಿದೆ ಅನ್ನೋದು ಕೂಡ ಬಹಳ ಮುಖ್ಯ. ಎಲ್ಲಿಗೆ ಹೋಗ್ತಾ ಇದೆ? ದುಬೈನಲ್ಲಿ ಖರೀದಿ ಮಾಡೋದಕ್ಕೆ ದುಡ್ಡು ಕೊಡ್ತಾ ಇರೋರು ಯಾರು? ಇಲ್ಲಿಂದ ಟಿಕೆಟ್ ಮಾಡಿ ಕಳಿಸಿ, ಯಾರೋ ವ್ಯಕ್ತಿಗಳನ್ನು ಇಲ್ಲಿಂದ ಟಿಕೆಟ್ ಮಾಡಿ ಕಳಿಸಿ ಅಲ್ಲಿಂದ ಚಿನ್ನ ಖರೀದಿ ಮಾಡಿ ಅವರ ಮುಖಾಂತರ ಸ್ಮಗ್ಲಿಂಗ್ ಮಾಡಿಸಲಾಗ್ತಾ ಇದೆ. ಸೊ ಈ ದಂಧೆ ಮಂಗಳೂರು ಏರ್ಪೋರ್ಟಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಸೊ ಈಗ ಬೆಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಇದು ನಡೀತಾ ಇರೋದು ಬೆಳಕಿಗೆ ಬರ್ತಾ ಇದೆ. ಇವತ್ತು ಕೂಡ ಅಂಥದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.